ಇವತ್ತು ಶಾಸಕರ ರಾಜೀನಾಮೆ ಪ್ರಹಸನದ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಗೆ ಈ ಸಂಧಾನವನ್ನು ಮಾಡಿದ್ರು ಅದರ ಇನ್ಸೈಡ್ ಸ್ಟೋರಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಹೈಡ್ರಾಮದ ಸ್ಟೋರಿ ಇದು ಸಿಎಂ ಸಂಧಾನ ಸಭೆಯ ಇನ್ಸೈಡ್ ಸ್ಟೋರಿ. ಹೇಗೆ ಸಂಧಾನ ಆಯಿತು, ಹೇಗೆ ಮನವೊಲಿಸಿದ್ರು ಸಿದ್ದರಾಮಯ್ಯ ಅನ್ನೋದು ನೋಡಿ. ರಾಜೀನಾಮೆ ಪ್ರಹಸನ ಇದರ ಹಿಂದಿರುವಂಥ ಅಸಲಿ ಕಹಾನಿ ಏನು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತಿಳಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹೇಗೆ ಸಂಧಾನ ಆಯಿತು, ಸಿದ್ದರಾಮಯ್ಯನವರು ಹೇಗೆ ಸಮಾಧಾನ ಪಡಿಸಿದ್ರು, ಮುನಿಯಪ್ಪ ವಿರೋಧಿ ಟೀಮ್ನ ಒತ್ತಡದ ತಂತ್ರ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಯಾಕಂತ ಹೇಳಿದ್ರೆ ಟೀಮ್ ಆಗಿ ಬಂದು ರಾಜೀನಾಮೆ ಕೊಡ್ತೀನಿ ಮತ್ತೊಂದು ಮಗದೊಂದು ಅಂತೇಳಿ ಹೇಳಿದಾಗ ಅದು ಮುನಿಯಪ್ಪ ಅವರ ವಿರೋಧಿ ಬಣ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿತ್ತು. ತಮ್ಮ ಅಳಿಯನಿಗೆ ಮುನಿಯಪ್ಪ ಟಿಕೆಟ್ ಕೊಡಿಸಲು ಪ್ರಯತ್ನ ಪಟ್ಟಿದ್ರು. ಈ ವೇಳೆ ರಮೇಶ್ ಕುಮಾರ್ ಬಣದಿಂದ ರಾಜೀನಾಮೆ ಪ್ರಹಸನ ಆಗಿದೆ. ಈಗ ಇಬ್ಬರು ಶಾಸಕರು, ಇಬ್ಬರು ಪರಿಷತ್ ಸದಸ್ಯರಿಂದ ಬೆದರಿಕೆ ಹಾಕಿರೋದು ರಾಜೀನಾಮೆಯನ್ನು ಕೊಡ್ತೀವಿ ಅಂತೇಳಿ ಮೊದಲೇ ಪ್ಲಾನ್ ಮಾಡ್ಕೊಂಡಿತ್ತ ಹಾಗಾದ್ರೆ ರಮೇಶ್ ಕುಮಾರ್ ಟೀಮ್. ಇದು ಈಗ ಸುದ್ದಿ, ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೋಲಾರದ ಬಂಡಾಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹೇಗೆ ಸಂಧಾನಕ್ಕೆ ಎಂಟ್ರಿ ಕೊಟ್ಟರು, ಆದಷ್ಟು ಬೇಗ ಸಂಧಾನ ಶಮನ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಸಿಎಂ ಕೈಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಅವರು ಎಂಟ್ರಿ ಕೊಟ್ಟಿದ್ದು ಹೇಗೆ, ಫೋನ್ನಲ್ಲೇ ಸಿದ್ದರಾಮಯ್ಯ ಮನವೊಲಿಕೆ ಮಾಡಿದ್ರ ಬಂಡಾಯಗಾರರನ್ನ, ಅನಿಲ್ ಕುಮಾರ್, ನಜೀರ್ ಅಹಮದ್ ಜೊತೆ ಮಾತುಕತೆ ನಡೆಸಿದ್ರ, ದೂರವಾಣಿನಲ್ಲೇ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆತುರದ ನಿರ್ಧಾರ ಮಾಡಬೇಡಿ, ಈಗ ಏನೂ ಕೋಪಗೊಂಡು ನಿರ್ಧಾರ ಕೈಗೊಳ್ಳಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಫೋನ್ನಲ್ಲೇ ಅವರ ಮನವೊಲಿಸುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಬ್ಬರಿಗೆ ಫೋನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಾರ್ನ್ ಮಾಡಿದ್ದಾರಂತೆ, ಆತುರದ ನಿರ್ಧಾರ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಭೈರತಿ ಸುರೇಶ್ ಅವರಿಂದ ಸಿಎಂಗೆ ದೂರವಾಣಿ ಕರೆ ಹೋಗಿದೆ. ಈ ವೇಳೆ ಇಬ್ಬರು ಅಸಮಾಧಾನಿತರ ಜೊತೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ಭವಿಷ್ಯದಲ್ಲಿ ನಮ್ಮ ಪಕ್ಷದ ಅವಕಾಶ ಸಿಕ್ಕೇ ಸಿಗುತ್ತೆ. ನಿಮಗೂ ಕೂಡ ಭವಿಷ್ಯದಲ್ಲಿ ನಮ್ಮ ಪಕ್ಷದ ಎಲ್ಲ ರೀತಿಯಲ್ಲೂ ಕೂಡ ಕೈ ಜೋಡಿಸಿ ತಾವು ಕೆಲಸ ಮಾಡಿದ್ರೆ ನನಗೆ ವಿಶ್ವಾಸ ಇದೆ, ನಿಮಗೂ ಕೂಡ ನಮ್ಮ ಪಕ್ಷದಲ್ಲಿ ನಿಮಗೆ ಏನು ಇಂತವರೆಗೂ ಅವಕಾಶ ಸಿಕ್ಕೇ ಸಿಗುತ್ತೆ. ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಸಿಎಂ ಸಂಧಾನವನ್ನ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರಾ ಹೇಗೆ? ಶ್ರೀಲಕ್ಷ್ಮಿ, ಕಾಂಗ್ರೆಸ್ನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿರುವಂತಹ ಕೋಲಾರ ಲೋಕಸಭಾ ಟಿಕೆಟ್ ವಿಚಾರ ಏನಿದೆ, ಶಾಸಕರ ರಾಜೀನಾಮೆಗೆ ಅಂದರೆ ರಾಜೀನಾಮೆ ಮಟ್ಟ ಕೂಡ ಹೋಗಿರುವಂಥದ್ದು, ರಾಜೀನಾಮೆ ಪತ್ರವನ್ನು ಕೈಯಲ್ಲೇ ಹಿಡಿದುಕೊಂಡು ಕೋಲಾರದ ಕಾಂಗ್ರೆಸ್ ಶಾಸಕರು ಬಂದಿರುವಂಥದ್ದು. ಈ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆಬಿಸಿ ಆಗಿರುವಂಥದ್ದು, ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ತಲೆಬಿಸಿ ಆಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖುದ್ದು ಶಾಸಕರ ಜೊತೆ ಮಾತಾಡಿರುವಂಥದ್ದು. ತಕ್ಷಣಕ್ಕೆ ಹೋಲ್ಡ್ ಆಗಿದೆ. ಅಂದರೆ ಟಿಕೆಟ್ ಸಂಬಂಧಪಟ್ಟಂತೆ ಏನು ಕೋಲಾರದ ಏನು ಕೆ.ಎಚ್. ಮುನಿಯಪ್ಪ ಅವರ ಅಳಿಯ ಇದ್ದಾರೆ ಚಿಕ್ಕಪೆದ್ದಣ್ಣ, ಅವರಿಗೆ ಟಿಕೆಟ್ ಕೊಡೋ ಸಂಬಂಧಪಟ್ಟಂತೆ ಯಾವುದು ಕೂಡ ಇನ್ನು ಅಂತಿಮ ತೀರ್ಮಾನ ಆಗಿಲ್ಲ. ಟಿಕೆಟ್ ಅನೌನ್ಸ್ ಮಾಡೋದನ್ನು ಹೋಲ್ಡ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರುವಂಥದ್ದು. ಅಂದರೆ ಇನ್ನೂ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಅಂದರೆ ಕೋಲಾರ ಭಾಗದ ಶಾಸಕರ ಅಸಮಾಧಾನ ಇನ್ನೂ ಕೂಡ ಸಮಾಧಾನ ಆಗಿಲ್ಲ. ಇಂದು ಸಂಜೆ ಅಂದರೆ ರಾತ್ರಿ 8 ಗಂಟೆಗೆ ಸಭೆಯನ್ನು ಕರೆದಿರುವಂಥದ್ದು. ಸಭೆಯಲ್ಲಿ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬಾರ್ದು ಅಂತ ಸೂಚನೆ ಕೊಟ್ಟಿರುವಂಥದ್ದು, ಮನವೊಲಿಕೆ ಮಾಡಿರುವಂಥದ್ದು. ಅಂದರೆ ಮನವೊಲಿಕೆ ಅಂದರೆ ಹೌದು ಯಾರು ಬೇಕಾದ್ರೂ ಟಿಕೆಟ್ ಕೊಡಿ ಅನ್ನೋ ರೀತಿಯಲ್ಲಿ ಕೂಡ ಮನವೊಲಿಕೆ ಮಾಡಿಲ್ಲ. ಅವ್ರು ಯಾರು ಕೂಡ ಕಾಂಗ್ರೆಸ್ ಅಂದರೆ ಯಾರ್ಯಾರು ರಾಜೀನಾಮೆ ಕೊಡೋಕ್ಕೆ ಬಂದಿದ್ರು ಅವರೆಲ್ಲರೂ ಕೂಡ ಒಂದು ಮಾತನ್ನು ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಕೆ.ಎಚ್. ಮುನಿಯಪ್ಪರ ಅಳಿಯನಿಗೆ ಕೊಡಬಾರ್ದು ಅಂತ. ಈ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಟಿಕೆಟ್ ಯಾರಿಗೂ ಅನೌನ್ಸ್ ಮಾಡದೆ ಹೋಲ್ಡ್ ಆಗಿರುವಂಥದ್ದು. ಸಂಜೆ ಸಭೆಯ ಬಳಿಕ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಅದು ಒಂದೊಂದು ಬಹಳ ಸ್ಪಷ್ಟ. ಒಂದು ವೇಳೆ ಏನಾದರೂ ಕೂಡ ಅಂದರೆ ಬಂಡಾಯ ಅಥವಾ ಅಸಮಾಧಾನಿತ ಶಾಸಕರನ್ನ ಮೀರಿ ಅವರು ಏನಾದರೂ ಕೂಡ ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ, ಕೆ.ಎಚ್. ಮುನಿಯಪ್ಪರ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಅವರು ಬಂಡಾಯ ಹೇಳುವಂಥದ್ದು, ರಾಜೀನಾಮೆ ಕೊಡುವಂಥದ್ದು ನಿರ್ಧಾರ ಆಗಿರುವಂಥದ್ದು. ಸಂಜೆ ಸಭೆಯ ನಂತರ ಒಂದು ಸ್ಪಷ್ಟ ತೀರ್ಮಾನ ಚಿತ್ರಣ ಹೊರಬೀಳಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ ಕೆ.ಎಚ್. ಮುನಿಯಪ್ಪ ಅವರನ್ನು ಬಿಟ್ಟುಕೊಡದೆ ಮತ್ತೊಂದು ಕಡೆ ಬಂಡಾಯಗಾರರ ಸಂಧಾನವನ್ನು ಶಮನ ಮಾಡುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ದೂರವಾಣಿಯಲ್ಲೇ ಬಂಡಾಯ ಎದ್ದಿದ್ದಂಥ ಇಬ್ಬರು ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರಂತೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಆತುರಕ್ಕೆ ಬಿದ್ದು ಏನೋ ಒಂದು ನಿರ್ಧಾರ ತಗೊಂಡು ಬಿಡಬೇಡಿ, ರಾಜೀನಾಮೆ ಕೊಡೋದಕ್ಕೆ ಆತುರಕ್ಕೆ ಬಿದ್ದು ನಿರ್ಧಾರ ಕೈಗೊಳ್ಳಬೇಡಿ ಅಂತ ಸಿದ್ದರಾಮಯ್ಯ ವಾರ್ನ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಯಾಕಂತಂದರೆ ಅದರ ರಾಜಕೀಯ ಪರಿಣಾಮಗಳು ಬೇರೆ ಬೇರೆ ಇರುತ್ತೆ, ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು